ಬಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಸಿಕ್ಕಿದೆ ಅಲ್ವಾ. ಸೊ ಹಂಗಾಗಿ ಇದು ಈಗ ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿರೋದು. ಸೊ ಸರ್ಕಾರದ ವಿರುದ್ಧ ಅಶೋಕ್ ಮತ್ತೆ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾಗೇಂದ್ರ ಕಳಂಕಿತ ಸಚಿವ. ಸೊ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದಿದ್ದಾರೆ, ಲೂಟಿ ಮಾಡಿದವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಷ್ಟು ತುರ್ತು ಏನಿತ್ತು ಅನ್ನುವಂತ ಅವರ ಪ್ರಶ್ನೆ ಈಗ. ಸೊ ಅಶೋಕ್ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಹೈಕಮಾಂಡ್ಗೂ ನಾಗೇಂದ್ರ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಸತ್ಯವನ್ನ ಮಾಧ್ಯಮಗಳ ಮುಂದೆ ಹೇಳುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಯಾರು? ನಾಗೇಂದ್ರ ಹೈಕಮಾಂಡ್ಗೆ ಅಂತೇಳಿ. ಸೊ ನಮ್ಮನ್ನೇ ಈ ಬಾರಿ ಅಂದ್ರೆ ನಾಗೇಂದ್ರ ಅವರಿಗೆ, ಅಂದ್ರೆ ನಾಗೇಂದ್ರ ಹೇಳ್ತಾ ಇರೋದು ಹೈಕಮಾಂಡ್ಗೆ, ನನಗೆ ಈ ಬಾರಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲವನ್ನ ನಾನು ಸತ್ಯವನ್ನ ಮಾಧ್ಯಮದ ಮುಂದೆ ಹೇಳ್ತೀನಿ ಅಂತ ಬೆದರಿಕೆಯನ್ನು ಹಾಕಿರಬಹುದು. ಹಾಗಾಗಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ ಅಂತೇಳಿ BY ವಿಜಯೇಂದ್ರ ಹೇಳಿದ್ದಾರೆ. ಕಾನೂನಿನ ಬಗ್ಗೆ ಅವರಿಗೆ ಗೌರವ ಇಲ್ಲದಂತೆ ಕಾಣ್ತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಮಾಜಿ ಸಚಿವನ ವಿರುದ್ಧ ಇಂಥ ಗಂಭೀರವಾಗಿರುವಂತಹ ಭ್ರಷ್ಟಾಚಾರ ಆರೋಪ ಇದ್ದಾಗ ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಹೊತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಆಗಲಿ AICC ಮೇಲೆ ಆಗಲಿ,